2025ರ ಕೊನೆಯಲ್ಲಿ ಬಾಂಗ್ಲಾದೇಶದಲ್ಲಿ ಉಂಟಾದ ರಾಜಕೀಯ ಅಶಾಂತಿ ಭಾರತ-ಬಾಂಗ್ಲಾದೇಶ ಸಂಬಂಧಗಳನ್ನು ಇತ್ತೀಚಿನ ವರ್ಷಗಳಲ್ಲಿ ಕಂಡ ಅತ್ಯಂತ ಸೂಕ್ಷ್ಮ ಹಂತಕ್ಕೆ ತಳ್ಳಿತು. ಉದ್ವಿಗ್ನತೆ ಹೆಚ್ಚಾದದ್ದು ದೀಪು ಚಂದ್ರದಾಸ್, 27 ವರ್ಷದ ಬಾಂಗ್ಲಾದೇಶದ ಹಿಂದೂ ಅಲ್ಪಸಂಖ್ಯಾತ ಸಮುದಾಯದ ಯುವಕನ ಹತ್ಯೆಯ ನಂತರ. ಮೈಸನ್ಸಿಂಗ್ನಲ್ಲಿ ಧರ್ಮನಿಂದನೆ ಆರೋಪದ ಮೇಲೆ ಜನಸಮೂಹದಿಂದ ಥಳಿಸಿ ಕೊಲ್ಲಲ್ಪಟ್ಟ ಈ ಘಟನೆ ಭಾರತದಲ್ಲಿ ಪ್ರತಿಭಟನೆಗಳಿಗೆ ಕಾರಣವಾಯಿತು ಮತ್ತು ಗಡೀಪಾರ ಅಲ್ಪಸಂಖ್ಯಾತರ ಸುರಕ್ಷತೆ ಕುರಿತು ನವದೆಹಲಿಯಲ್ಲಿ ಗಂಭೀರ ಚಿಂತೆ ಮೂಡಿಸಿತು. ಇದಕ್ಕೂ ಕೆಲವೇ ಗಂಟೆಗಳ ಬಳಿಕ ಢಾಕಾದಲ್ಲಿ ವಿದ್ಯಾರ್ಥಿ ನಾಯಕ ಶರೀಫ್ ಓಸ್ಮಾನ್ ಹಾದಿ ಅವರ ಹತ್ಯೆ ದೇಶವ್ಯಾಪಿ ಪ್ರತಿಭಟನೆಗಳಿಗೆ ದಾರಿ ಮಾಡಿಕೊಟ್ಟಿತು. ಮಾಜಿ ಪ್ರಧಾನಮಂತ್ರಿ ಶೇಖ್ ಹಸೀನಾ ಅವರ ಅಧಿಕಾರದಿಂದ ತೆರಳುವಿಕೆಯ ನಂತರ ನಡೆಯುತ್ತಿದ್ದ ರಾಜಕೀಯ ಬದಲಾವಣೆಯ ನಡುವೆ ಈ ಅಶಾಂತಿ ಮತ್ತಷ್ಟು ತೀವ್ರವಾಯಿತು. ಭಾರತ ಮತ್ತು ಶ್ರೀಲಂಕಾ ಆತಿಥ್ಯದಲ್ಲಿ ನಡೆಯಬೇಕಿದ್ದ ಐಸಿಸಿ ಪುರುಷರ ಟಿ20 ವಿಶ್ವಕಪ್ 2026ರಲ್ಲಿ ಭಾರತದಲ್ಲಿ ನಿಗದಿಯಾಗಿದ್ದ ಪಂದ್ಯಗಳ ಬಗ್ಗೆ ಬಾಂಗ್ಲಾದೇಶ ಸರ್ಕಾರ ಭದ್ರತಾ ಚಿಂತೆ ವ್ಯಕ್ತಪಡಿಸಿ ನ್ಯೂಟ್ರಲ್ ವೇದಿಕೆಯ ಬೇಡಿಕೆ ಮುಂದಿಟ್ಟಿತು. ಭದ್ರತಾ ಪರಿಶೀಲನೆಗಳ ನಂತರ ಐಸಿಸಿ ವೇಳಾಪಟ್ಟಿಯನ್ನು ಬದಲಾಯಿಸಲು ನಿರಾಕರಿಸಿ, ಪರಿಣಾಮವಾಗಿ ಬಾಂಗ್ಲಾದೇಶ ಟೂರ್ನಮೆಂಟ್ನಿಂದ ಹಿಂದೆ ಸರಿಯಿತು ಮತ್ತು ಅದರ ಸ್ಥಾನಕ್ಕೆ ಸ್ಕಾಟ್ಲೆಂಡ್ ತಂಡವನ್ನು ಸೇರಿಸಲಾಯಿತು. ರಾಜಕೀಯ ಅಸ್ಥಿರತೆ ಮತ್ತು ಸಾರ್ವಜನಿಕ ಅಶಾಂತಿ ಗಡಿಗಳನ್ನು ದಾಟಿ ಹರಿದು ರಾಜತಂತ್ರ, ಪರಸ್ಪರ ನಂಬಿಕೆ ಮತ್ತು ಕ್ರಿಕೆಟ್ನಂತಹ ಜಾಗತಿಕ ಕ್ರೀಡೆಯನ್ನೂ ರೂಪಿಸುವ ಶಕ್ತಿ ಹೊಂದಿವೆ.